ಗೈಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ವ್ಲಾಗ್ಸ್. ಡೇ 2 ಆಫ್ ಮದುವೆ ಶಾಪಿಂಗ್. ಇವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಏನೇನು ತೊಗೊತೀವಿ ಅಂತ ತೋರಿಸ್ತೀನಿ. ಚಿಕ್ಕಪೇಟೆಗೆ ಎಂಟ್ರಿ ಆಗಿದ್ದೀವಿ ನೋಡಿ. ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಗೈಸ್, ಈ ಥರ ತೊಗೊಂಡಿದ್ದೀವಿ ಸ್ಯಾರಿಗೆ. ಇದೇ ಶಾಪಲ್ಲಿ ತೊಗೊಂಡಿದ್ದೀವಿ. ಎಷ್ಟು ವೆರೈಟೀಸ್ ಸಿಗುತ್ತೆ ನೋಡಿ ಇದರಲ್ಲಿ. ಸಾಲಾಗಿದೆಯಲ್ಲ. ಬ್ಯಾಂಗಲ್ ಶಾಪಿಂಗ್, ಬ್ಯಾಂಗಲ್ ಶಾಪ್ ಮಾಡ್ಕೊಂಡು ಸಗದಾಗೈತೆ. ಸಗದಾಗ ಕಾಣಿಸ್ತಾ ಐತೆ. ಇದು ಶೋಲ್ಡರ್ ಬ್ಯಾಗು. ನಾವೆಲ್ಲ ಹೋಗ್ತಿರೋದು ಈಗ ರಾಜಾಜಿನಗರ್ಗೆ ಹೋಗ್ಬಿಟ್ಟು ಆಮೇಲೆ ಲೆಹೆಂಗಾ ತೊಗೊಬರೋಕ್ಕೆ ಯಾವುದದು ಪೇಟೆ ಏನು ಸ್ಕ್ಯಾನಿ ರೋಡ ಯಾವುದೋ ಒಂದು ಗೊತ್ತಿಲ್ಲ. ಇವು ಒಂದು ಲೆಹೆಂಗಾ ಶಾಪ್ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಬಂದಿರೋದೇ ಇದಕ್ಕೆ ಲೆಹೆಂಗಾ ಪರ್ಚೇಸ್ ಮಾಡೋಕ್ಕೆ. ಬನ್ನಿ ಮಾಡೋಣ. ಎಲ್ಲಿ? ಹಾಂ, ಏನು ಸಖತ್ತಾಗೈತೆ ನೋಡಿ. ಅದು ಏನು ಸಖತ್ತಾಗೈತೆ ನೋಡಿ ಗೈಸ್. ಇದು ಲೆಹೆಂಗಾ ಅಪ್ಪ ಸೂಪರಾಗೈತೆ. ಇದು ಇರೋದೆಲ್ಲ ಬರೀ ಅದೇ ಲೆಹೆಂಗಾಗಳೇ. ಬೇಕಾದರೆ ಬನ್ನಿ, ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಲೆಹೆಂಗಾ ಬೇಕು ಅಂದರೆ ನೋಡಿ. ಏನು ಸಾಕಾದಾಗಿರೋದು ಬ್ರೈಡಲ್ ಲೆಹೆಂಗಾಗಳಿವೆಲ್ಲ ಗೈಸ್. ಇದರಲ್ಲೇ ನಾವು ಒಂದು ಸೆಲೆಕ್ಟ್ ಮಾಡಿದ್ದೀವಿ. ಇದರಲ್ಲಿ ಯಾವ್ದಿರ್ಬೋದು ಅಂತ ಗೆಸ್ ಮಾಡಿ. ಏನು ಸಖತ್ತಾಗೈತೆ ಗೊತ್ತಾ ಇಲ್ಲಿ ಎಲ್ಲ ಲೆಹೆಂಗಾಗಳು ನೋಡಿ. ಯಾವುದು ನೋಡಿ ಅದ್ರ ದುಪ್ಪಟ ಏನು ಸಖತ್ತಾಗೈತೆ. ಬ್ಲೌಸ್ ಮಾತ್ರ ಮಸ್ತಾಗೈತೆ. ಫುಲ್ ಟೆಂಪಲ್ ಏನು ಚೆನ್ನಾಗೈತೆ ನೋಡಿ. ಇದು ಅದು ನೋಡಿ ಒಳ್ಳೆ ಹೆಂಗೆ ಆಡ್ತಾ ಇದೆ. ಅದ್ರ ಚಾಪೀಸ್ ಅದೇ ತಳ್ಕೊಂಡು ಮತ್ತೆ ಹೆಂಗೆ ಆಡೋದು. ಗೈಸ್, ನಾವು ಇವಾಗ ಬಂದಿರೋದೆ ಡಿನ್ನರ್ ಮಾಡೋಕ್ಕೆ. ಮಧ್ಯಾಹ್ನದಿಂದೆಲ್ಲ ನಾಷ್ಟ ಮಾಡಿಲ್ಲ, ಡೈರೆಕ್ಟ್ ಡಿನ್ನರ್ ಮಾಡ್ತಾ ಇದ್ದೀವಿ ಈಗ ಬಂದು. ನೋಡಿ, ನಂದು ಮಸಾಲೆ ದೋಸೆ, ಬಟರ, ಚೀಸ್ ದೋಸೆ, ಫ್ರೆಂಡ್ ದೋಸೆ ನೋಡಿ. ಇದ್ಯಾವುದು ಗೀ ರೋಸ್ಟ್, ಗೀ ಪುಡಿ ಅಂತೆ, ಮಸಾಲೆ ಗೀ ಪುಡಿ ಸಕ್ಕದಾಗೈತೆ. ಬಟರ್ ನೋಡಿ ಹೆಂಗೆ ಕೊಟ್ಟವ್ರು ಒಳ್ಳೆ. ಈ ಥರನೂ ರಾಗಿ ತೊಳಿತಾರ ನೋಡಿ, ಯಾವ್ಯಾವ ಥರ. ಇಡೀ ಇದನ್ನೇ ಟೆರೇಸ್ನೇ ಆಕ್ಯುಪೈ ಮಾಡ್ಕೊಂಡವ್ರೆ. ಎರಡು ಕಣ್ಣೇನಿಲ್ಲ, ಎಷ್ಟು 4, 5, 6 ಕಣ್ಣಿಂದನೇ ನೋಡೋಕ್ಕೈತಿಲ್ಲ. ಈ ರೇಂಜಿಗೆ ತೊಳಿತವ್ರು ನೋಡಿ. ಇಷ್ಟು ರಾಗಿಗೆ ಈ ರೇಂಜು. ಗೈಸ್, ನೆನ್ನೆ ಬಂದು ತುಂಬ ಲೇಟ್ ಆಗೋಗಿತ್ತು, ಮಲ್ಕೊಂಡೆ. ಅದಕ್ಕೆ ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವತ್ತು ನಾನು ನಮ್ಮ ಅತ್ತೆ ಮನೆಯಲ್ಲಿದ್ದೀನಿ. ಒಂದು ಸ್ವಲ್ಪ ಫಂಕ್ಷನ್ ಇತ್ತು, ಅದಕ್ಕೆ ಇವತ್ತು ನನಗೆ ಈ ಅಂಗಡಿ ಉಸ್ತುವಾರಿ ಕೊಟ್ಟಿದ್ದಾರೆ ನೋಡಿ. ಈ ಅಂಗಡಿ ನೋಡ್ಕೊಳ್ಳೋ ಜವಾಬ್ದಾರಿ ಇವತ್ತು ನಂದು. ಚೆನ್ನಾಗಿ ನೋಡ್ಕೊಳ್ಳೋಣ ಗೈಸ್. ಅವಾಗ ಇದು ನನ್ನ ಫೇವ್ರೆಟ್ ಚಾಕ್ಲೇಟ್. ಅವಾಗ ಇನ್ನೊಂದು ಥರ ಡಿಫ್ರೆಂಟಾಗಿ ಬರ್ತಿತ್ತು ಪುಟಾಣಿಯಾಗೆ. ಇವಾಗ ಒಂಥರ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ. ಏನೋ ಅಪ್ಗ್ರೇಡ್ ಎಲ್ಲ ಮಾಡೋರೆ ಚಾಕ್ಲೇಟ್ಸ್ಗಳನ್ನ. ಎಷ್ಟು ಚೆನ್ನಾಗಿ. ಇದರೊಳಗೆ ಒಂದು ಪುಟಾಣಿ ರೋಲ್ ಇತ್ತು. ಅದನ್ನು ಚಾಕ್ಲೇಟ್ ಒಳಗೆ ಹಚ್ಕೊಂಡು ತಿಂತಾಯಿದ್ದು. ಎಷ್ಟು ಚೆನ್ನಾಗಿರೋದು. ಈಗೇನೋ ಮೋಟು ಪತ್ಲು ಅಂತ ಮಾಡಿದ್ದಾರೆ. ರೆಡಿ ಆಗೈತೆ ಗೈಸ್. ಮನೆಗೆ ಇವಾಗ ಎತ್ಬಿಟ್ಟು ಆಮೇಲೆ ತೋರಿಸೋಣ. ಈಗ ನಮ್ಮ ದೊಡ್ಡಮ್ಮ ಏನೋ ಸುಳಿತಾ ಇದೆ ಮೊಟ್ಟೆ. ಗೈಸ್, ಇವಾಗ ನಮ್ಮ ಅತ್ತೆ ಮನೆಯಿಂದ ಬಂದೆ. ಇವಾಗ ನಮ್ಮ ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ, ನಮ್ಮ ಅತ್ತೆ ಮನೆಯಲ್ಲೇ. ಸೊ ಇವಾಗ ನನಗೆ ನನ್ನ ತಮ್ಮಂಗೆ ಸ್ವಲ್ಪ ಚಪಾತಿ ಇಟ್ಟಿದೆ, ಹುಳಿ ಸಾರಿದೆ. ಚಪಾತಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋಣ ಬನ್ನಿ. ಚಪಾತಿ ಮಾಡೋಣ. ನಮ್ಮಮ್ಮ ಇಲ್ಲದೆ ಇರೋ ಕಾರಣ ನನ್ನ ತಮ್ಮಂಗೆ ನನಗೆ ಭಾರಿ ಇಷ್ಟ ಅಲ್ಲ, ಅದಕ್ಕೆ
ಚಪಾತಿ ಮಾಡ್ಕೊತಾ ಇದ್ದೀನಿ. ಗೈಸ್ ನಂದಂತೂ ಚಪಾತಿ ರೌಂಡಿಗೆ ಬರಲ್ಲ, ನಂತರ ಅಂತೂ ಹೊಸಿಬೇಡಿ ಚಪಾತಿನ. ನಾನು ಈಗ ರೀಸೆಂಟಾಗಿ ಚಪಾತಿ ಹೊಸೆದು ಕಲ್ತಿರೋದು, ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಬಟ್ ನಾನು ತಿನ್ನೋ ಥರ ಅಂತೂ ಮಾಡ್ತೀನಿ, ತಿಂದಿರೋ ಥರ ಅಂತ ಏನು ಮಾಡಲ್ಲ. ಬಟ್ ರೌಂಡ್ ಬರಲ್ಲ ಅಷ್ಟೆ. ಆಫ್ರಿಕಾ ಅಂಟಾರ್ಟಿಕಾ ಎಲ್ಲ ಬರುತ್ತೆ. ಈ ಥರ ನನ್ನ ಚಪಾತಿ. ನೋಡಿ ರೌಂಡ್ ಅಂತೂ ಬರಲ್ಲ. ಚಪಾತಿ ಬೇಯಿಸಿ ಸ್ವಲ್ಪ ತಿಂದು ಎಲ್ಲ ಮಾಡೋಣ. ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ರೈಸ್, ರೌಂಡಕ್ಕೆಲ್ಲ ಬಂದಿಲ್ಲ. ನೋಡಿ ಈ ಥರ ಮಾಡಿದ್ದೀನಿ. ನಾನು ಬಾಕ್ಸ್ ಅಂಟಾರ್ಟಿಕಾ ಆಫ್ರಿಕಾ ಯಾವುದೇ ಬೇಕು ಎಲ್ಲನೂ ಮಾಡಿದ್ದೀನಿ. ನಾನು ರೌಂಡ್ ಅಂತೂ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ರೌಂಡ್ ಮಾಡೋಕ್ಕೆ. ಬಟ್ ನಾನು ತಿನ್ನೋ ಥರ ಮಾಡ್ತೀನಿ ಗೈಸ್, ಆರಾಮಾಗಿ ತಿನ್ಬೋದು. ನಾನು ಆ ಥರ ಅಡುಗೆ ಅಂತೂ ಮಾಡ್ತೀನಿ. ಚಪಾತಿಗೆ ಚಿಕನ್ ಇದೆ, ನನ್ನ ಫೇವ್ರೆಟ್ ಚಪಾತಿ ಮತ್ತು ಚಿಕನ್ ಗ್ರೇವಿ ಪೆಪ್ಪರ್ ಡ್ರೈ ಇದು ಇದ್ಬಿಟ್ರೆ ನನ್ನ ಚಪಾತಿಗೆ ಫುಲ್ ಎಂಜಾಯ್, ಚೆನ್ನಾಗಿ ತಿನ್ಕೊತೀನಿ. ಬಟ್ ಇವಾಗ ಚಿಕನ್ ಮಟನ್ ಎರಡೂ ಇದೆ, ಬಟ್ ತಿನ್ನೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಗೋವಾಲ್ಲಂತೂ ತಿಂದು ಇವಾಗ ಚಿಕನ್ ಅಂತೂ ತಿನ್ನೋಕ್ಕೆ ಬೇಜಾರಾಗ್ಬಿಟ್ಟಿದೆ. ಅಲ್ಲಿ ಇಷ್ಟು 3 ದಿನವೂ ಕಂಟಿನ್ಯೂಸ್ ಚಿಕನ್. ಬೆಂಗಳೂರಿಗೆ ಬಂದರೂ ಚಿಕನ್ ಎಲ್ಲ ಅಷ್ಟೇ. ಆಮೇಲೆ ನಾವು ವೆಜ್ ತಿಂದಿರೋದು. ಅದಕ್ಕೆ ಇವಾಗ ಬರೀ ವೆಜ್ ತಿನ್ನೋಣ ಸ್ವಲ್ಪ ದಿನ. ಕಾರ್ತಿಕ ಬೇರೆ ಅಲ್ವಾ, ಸೊ ವೆಜ್ ತಿನ್ನೋಣ. ನಾವೇನು ಕಾರ್ತಿಕ ಎಲ್ಲ ಮಾಡಲ್ಲ, ಬಟ್ ತಿನ್ನೋಣ ಅಷ್ಟೆ. ಈಗ ಬೇಯಿಸೋದೇ ಒಂದಿರೋದು. ಓಕೆ ಗೈಸ್, ಎಲ್ಲ ಬೇಯಿಸಿ ಊಟ ಮಾಡುವಾಗ ಸಿಗ್ತೀನಿ ನಿಮಗೆ.